ಅತ್ತೆ ಹಾಗೂ ಹೆಂಡತಿ ಮುಂದೆ ಸಾಮ್ರಾಟ್ ಒಬ್ಬ ಯೂಸ್ಲೆಸ್ ಮನೆ ಅಳಿಯನಾಗಿದ್ದ. ಆದ್ರೆ ಅವನ ರಿಯಲ್ ಸ್ಟೋರಿ ಬೇರೆನೆ ಆಗಿತ್ತು. ಅದು ಯಾರಿಗೂ ತಿಳಿದಿರ್ಲಿಲ್ಲ. ಅವಮಾನಕ್ಕೆ ಸೇರ್ ತೀರ್ಸೋ ಮನ್ಸ್ ಮಾಡಿ ಸಾಮ್ರಾಟ್ ಮನೆಯಿಂದ ಹೊರಗ್ ಹೋದ. ಅವ್ನ್ ಸೀದಾ ಹೋಟೆಲ್ ಸಫಾಯಿ ರೀಚ್ ಆದ. ಓ ಟೈಗರ್, ನೀನಿಲ್ಲಿ ಸಡನ್ ಆಗಿ ಪಂಜರದಲ್ಲಿ ಕೂತು ಬೇಜಾರಾಯ್ತಾ? ಅದಕ್ಕೆ ಹೊರಗ್ ಬರೋಕ್ ಇಷ್ಟ ಪಡ್ತಿದ್ಯಾ? ಅಕ್ರಮ್, ಸಿಂಹ ಪಂಜರದಲ್ಲಿರ್ಲಿ ಕಾಡಲ್ಲಿರ್ಲಿ ಗರ್ಜಿಸೋದನ್ನ ಮರೆಯೋಲ್ಲ. ವಾವ್, ದೊಡ್ಡ ಮಾತಾಡ್ತಿದ್ಯಾ ನೀನು. ಈಗ ಹೇಳು, ನನ್ ನೆನ್ಪು ಯಾಕಾಯ್ತು? ಇವತ್ತು ಸಾನ್ಯಾ ಬರ್ಡೆ, ಅವಳಿಗೆ ಸ್ಪೆಷಲ್ ಗಿಫ್ಟ್ ಕೊಡ್ಬೇಕು. ಓ ಓಕೆ, ನನ್ ತಲೆಯಲ್ಲಿ ನಿನ್ ಹೆಂಡತಿಗೆ ಬೆಸ್ಟ್ ಅಂಡ್ ನ್ಯಾಷನಲ್ ಲೆವೆಲ್ ವ್ಯಾಲ್ಯೂ ಇರೋ ಒಂದು ಡೈಮಂಡ್ ನೆಕ್ಲೆಸ್ ಇದೆ. ಅದ್ರ ಆಕ್ಷನ್ ಇವತ್ತು ಮ್ಯೂಸಿಯಂ ಅಲ್ಲಿ ನಡೀತಿದೆ. ಹೋಗು, ಅದನ್ ಪಡ್ಕೋ. ನೆನ್ಪಿಟ್ಕೋ, ಅದೇ ನೆಕ್ಲೆಸ್ ನಿನ್ನ ತಂದೆಯ ಕೊಲೆಗಾರನ ಬಳಿ ನಿನ್ನ ಕರ್ಕೊಂಡು ಹೋಗುತ್ತೆ. ಇದ್ ನಿಜನಾ? ಬಟ್ ಆ ನೆಕ್ಲೆಸ್ಗೂ ತಂದೆ ಕೊಲೆಗಾರನಿಗೂ ಏನ್ ಸಂಬಂಧ? ನೀನು ಆ ನೆಕ್ಲೆಸ್ ತಗೊಂಡಾಗ ನಿನ್ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಟೈಮ್ ವೇಸ್ಟ್ ಮಾಡ್ಬೇಡ, ಬೇಗ ಮ್ಯೂಸಿಯಂಗೆ ಹೋಗು. ಸಾಮ್ರಾಟ್ ಲೇಟ್ ಮಾಡ್ದೆ ಮ್ಯೂಸಿಯಂ ಹಾಲ್ ರೀಚ್ ಆದ. ಆದ್ರೆ ಸೆಕ್ಯೂರಿಟಿ ಗಾರ್ಡ್ ಅವ್ನ್ ವೇಷ ನೋಡಿ ಅವನನ್ನ ಅಲ್ಲೇ ನಿಲ್ಲಿಸ್ದ. ನಿನ್ ವೇಷ ನೋಡಿದ್ಯಾ? ಕಿತ್ತೋಗಿರೋ ಚಪ್ಪಲು, ಹರಿದೋಗಿರೋ ಶರ್ಟ್ ಹಾಕಿರೋ ನೀನು ಡೈಮಂಡ್ ಆಕ್ಷನ್ಗೆ ಹೋಗ್ತೀಯಾ? ಅಯ್ಯೋ ಶಂಭು ಅಣ್ಣ, ಇಂತ ಕಳ್ಳರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ. ಇವರು ಬಾಯಿ ಮಾತ್ಗೆಲ್ಲ ಬಗ್ಗೋರಲ್ಲ. ಹೋಗ್ತೀಯಾ ಇಲ್ಲಿಂದ ಅಥವಾ ಎರಡು ಓದಿಲ್ಲ? ಸರ್, ನನ್ನ ಒಳಗ್ ಹೋಗಕ್ ಬಿಡಿ. ನನ್ ವೈಫ್ ಬರ್ತ್ಡೇ ಇವತ್ತು. ಅವಳಿಗೆ ಡೈಮಂಡ್ ನೆಕ್ಲೆಸ್ ನ ಬೈ ಮಾಡ್ಬೇಕು. ಏನ್ ಹೇಳ್ದೆ ನೀನು? ನಿನ್ ಹೆಂಡತಿಗೆ ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಮಾಡ್ತೀಯಾ? ಇಲ್ಲಿಂದ ಹೋಗ್ತೀಯಾ ಅಥವಾ ಪೊಲೀಸ್ನ ಕರೀಲಾ? ತೊಲಗೋ ಆಚೆ ಅಂತ ಹೇಳಿ ಗಾರ್ಡ್ ಸಾಮ್ರಾಟ್ನ ಒದ್ದು ಹೊರಗ್ ಹಾಕೋಕೆ ಶುರು ಮಾಡ್ದ. ಅದೇ ಸಮಯಕ್ಕೆ ಅಲ್ಲಿಗೆ ಸಾಮ್ರಾಟ್ನ ಎಕ್ಸ್ ಗರ್ಲ್ ಫ್ರೆಂಡ್ ವೈಭವಿ ತನ್ನ ಕೋಟ್ಯಾಧಿಪತಿ ಬಾಯ್ ಫ್ರೆಂಡ್ ಜಗನ್ ಜೊತೆ ಬಂದ್ಲು. ಸಾಮ್ರಾಟ್ನ ಅವಸ್ಥೆ ನೋಡಿ ಜಗನ್ ವ್ಯಂಗ್ಯವಾಗಿ ಹೇಳ್ತಾನೆ, ಹೇ ವೈಭವಿ, ಇವನು ನಿನ್ನ ಲೋಫರ್ ಎಕ್ಸ್ ಅಲ್ವಾ? ನೀನ್ ಇವನಿಗೆ ಕೈ ಕೊಟ್ಟ ಮೇಲೆ ಇವನ್ ಗತಿ ನೋಡು. ಸೆಕ್ಯೂರಿಟಿ ಅಣ್ಣ, ಯಾಕೆ ಬಡಪಾಯಿನ ಓಡಿಸ್ತಾ ಇದ್ದೀರಾ? ನಾವು ಶ್ರೀಮಂತರು ಹೇಗಿರ್ತೀವಿ ಅಂತ ನೋಡೋಕ್ ಬಯಸ್ತಾ ಇದ್ದಾನೆ. ಬೀದಿ ಬಿಕಾರಿ, ನಾವ್ ಹೇಗ್ ಶಾಪಿಂಗ್ ಮಾಡ್ತೀವಿ ಅಂತ ಇವನನ್ನ ನೋಡೋಕ್ ಬಿಡಿ. ಅಯ್ಯೋ ಮೇಡಮ್, ಇವನ್ ಒಳಗೆ ಏನಾದ್ರೂ ಗಡ್ಬಡ್ ಮಾಡಿದ್ರೆ ನಮ್ ಕೆಲ್ಸ ಹೋಗುತ್ತೆ. ಅದಕ್ಕೆ ಇವ್ನ ಒಳಗ್ ಹೋಗಕ್ ಬಿಡ್ಲಿಲ್ಲ. ಅದ್ರ ಬಗ್ಗೆ ನೀನು ಚಿಂತಿಸ್ಬೇಡ. ಇವನ್ ರೆಸ್ಪಾನ್ಸಿಬಿಲಿಟಿ ನಂದು. ಬಡವರಿಗೆ ಸಹಾಯ ಮಾಡಿದ್ರೆ ಒಳ್ಳೇದಂತೆ. ಈ ಆಕ್ಷನ್ಗೆ ಹೋಗ್ಬೇಕು ಅನ್ನೋದು ಈ ಬಡವನ ಆಸೆ ಆದ್ರೆ ನಾನ್ ಇವನ್ನ ಕರ್ಕೊಂಡು ಹೋಗ್ತೀನಿ. ನನ್ನ ಗರ್ಲ್ ಫ್ರೆಂಡ್ ನ ಹಳೆಲವ್ರಿಗೆ ಇಷ್ಟ ಆದ್ರೂ ಮಾಡ್ಬೇಕಲ್ವಾ? ಜಗನ್ನ ಮಾತ್ ಕೇಳಿ ಅಲ್ಲೇ ನಿಂತಿದ್ದ ಸಾಮ್ರಾಟ್ಗೆ ಸಿಟ್ಟೇನೋ ಬರ್ತಿತ್ತು. ಆದ್ರೆ ಒಳಗ್ ಹೋಗೋಕೆ ಅದನ್ನೆಲ್ಲ ಸಹಿಸ್ತಾ ಇದ್ದ. ತನ್ ಸಿಟ್ಟನ್ನ ನುಂಗಿ ಜಗನ್ನ ದುರ್ಗುಡ್ತಾ ಸಾಮ್ರಾಟ್ ಒಳಗ್ ಹೋಗಿ ಎಲ್ರಿಂದ ದೂರ ಇರೋ ಬ್ಯಾಕ್ ಸೀಟ್ ನಲ್ಲಿ ಕೂತ್ಕೊಂಡ. ಒಳಗೆ ಕಾಸ್ಟ್ಲಿ ಹಾಗೂ ವ್ಯಾಲ್ಯೂಬಲ್ ಡೈಮಂಡ್ ನ ಆಕ್ಷನ್ ನಡೀತಾ ಇತ್ತು. ಒಬ್ಳು ಬ್ಯೂಟಿಫುಲ್ ಹುಡುಗಿ ಪ್ರತಿಯೊಂದು ಡೈಮಂಡ್ ವಸ್ತುವಿಗೆ ಸಿಕ್ ಅಮೌಂಟ್ ಬಿಡ್ ಮಾಡಿ ಅದನ್ನೆಲ್ಲ ಪಡ್ಕೋತಿದ್ಲು. ಸಾಮ್ರಾಟ್ ತನ್ ಪಕ್ಕ ಕೂತಿರೋ ವ್ಯಕ್ತಿ ಹತ್ರ ಲೋ ವಾಯ್ಸ್ ನಲ್ಲಿ ಕೇಳ್ದ, ಎಕ್ಸ್ಕ್ಯೂಸ್ ಮಿ ಸರ್, ಈ ಹುಡುಗಿ ಯಾರು? ನಯನ, ಸಿಟಿಯ ಡೇಂಜರಸ್ ಮಾಫಿಯಾ ಕಿಂಗ್ ನ ಮೆಂಬರ್. ಎಷ್ಟು ಬ್ಯೂಟಿಫುಲ್ ಇದ್ದಾಳೋ ಅಷ್ಟೇ ಡೇಂಜರಸ್. ಅವಳನ್ನ ಬೆಟ್ಟಿಂಗ್ ಅಲ್ಲಿ ಸೋಲ್ಸಿದ್ರೆ ಜೀವನದಲ್ಲಿ ಸೋತೋಗ್ತಾರೆ. ನೈನಾನ ಬಗ್ಗೆ ಈ ಇಂಟ್ರೊಡಕ್ಷನ್ ನ ಸಾಮ್ರಾಟ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವನು ತಕ್ಷಣ ಅವಳ ಮೇಲಿಟ್ಟ ಕಣ್ಣನ್ನ ತೆಗೆದು ಬಿಟ್ಟ. ಅದೇ ಸಮಯಕ್ಕೆ ದೇಶದ ಮೋಸ್ಟ್ ವ್ಯಾಲ್ಯೂಬಲ್ ನೆಕ್ಲೆಸ್ ಹರಾಜಿಗೆ ಬಂತು. ನಮ್ಮ ನೆಕ್ಸ್ಟ್ ಐಟಮ್ ಈ ಹೊಸ ಬ್ಯೂಟಿಫುಲ್ ಡೈಮಂಡ್ ನೆಕ್ಲೆಸ್ ಸೆಟ್. ಇದು 100 ವರ್ಷ ಹಿಂದಿನ ದೇಶದ ಬೆಲೆ ಬಾಳುವ ಡೈಮಂಡ್ ಸ್ಟೋನ್ ಗಳನ್ನ ಹೊಂದಿದೆ. ಇದನ್ನ ಯಾರು ಪಡ್ಕೊಳ್ಳೋಕ್ ರೆಡಿ ಇದ್ದೀರಾ? ಇದರ ಫಸ್ಟ್ ಬಿಡ್ 10 ಕೋಟಿ. 10 ಕೋಟಿ. ಮತ್ತೊಮ್ಮೆ ಬಿಡ್ ಸ್ಟಾರ್ಟ್ ಮಾಡಿದ್ದಾರೆ. ಮಿಸ್ ನಯನ ಅವರ ಕಡೆಯಿಂದ 10 ಕೋಟಿ. ಈ ಬಿಡ್ ನ ಯಾರು ಮುಂದುವರಿಸ್ತೀರಾ? ಅವ್ರ ಪ್ರಶ್ನೆಗೆ ಯಾರು ಉತ್ತರ ಕೊಡ್ಲಿಲ್ಲ. ನೈನಾ ಯಾವ್ದಾದ್ರು ವಸ್ತುವಿನ ಮೇಲೆ ತನ್ನ ಕೈ ಇಟ್ರೆ ಇನ್ಯಾರು ಆ ವಸ್ತುವಿನ ಮೇಲೆ ಕಣ್ಣೆತ್ತಿ ಕೂಡ ನೋಡ್ತಾ ಇರ್ಲಿಲ್ಲ. ಅಷ್ಟ್ರಲ್ಲಿ ಹಿಂದಿನಿಂದ ಒಂದ್ ವಾಯ್ಸ್ ಕೇಳಿಸ್ತು, 11 ಕೋಟಿ. ಆ ವಾಯ್ಸ್ ಬೇರೆ ಯಾರದ್ದು ಅಲ್ಲ, ಅದನ್ನ ಕೇಳ್ತಿದ್ದಂತೆ ನಯನ ಹಿಂದೆ ತಿರುಗಿ ಸಾಮ್ರಾಟ್ನ ನೋಡಿದ್ಲು. ಸಾಮ್ರಾಟ್ ಕೂಡ ಅವಳನ್ನೇ ನೋಡ್ದ. ಅವನು ಅವಳನ್ನ ಹರ್ಟ್ ಮಾಡ್ದ ಅಂತ ಅವನಿಗೆ ಗೊತ್ತಾಯ್ತು. ಸಾಮ್ರಾಟ್ನ ಬಿಡ್ ಕೇಳಿ ಜಗನ್ ಮತ್ತೆ ವೈಭವಿ ಬೆಚ್ಚಿ ಬಿದ್ದಿದ್ರು. ಈ ಬೇಕಾರಿ ಹೇಗ್ ಬಿಡ್ ಮಾಡ್ತಿದ್ದಾನೆ? ಅದು ಯಾರನ್ನ ಎದುರಿಸ್ತಾ ಇದ್ದಾನೆ? ಇವನ್ ಸತ್ತು ಹೋದ ಇವತ್ತು. 11 ಕೋಟಿ. ವಾವ್, ಸೂಪರ್. 12 ಕೋಟಿ. ನಯನ ಮೇಡಮ್ ಕಡೆಯಿಂದ 12 ಕೋಟಿ. ಇನ್ ಯಾರಾದ್ರೂ ಇದ್ದೀರಾ? 20 ಕೋಟಿ. 40 ಕೋಟಿ ಅಂತ ನಯನ ಬಿಡ್ ಮಾಡ್ತಾ ತನ್ನ ಶಾಪ್ ಕಣ್ಗಳಿಂದ ಸಾಮ್ರಾಟ್ನ ನೋಡಿ ಹೇಳಿದ್ಲು, ನೀನ್ ನಿಲ್ಸೋದ್ ಒಳ್ಳೇದು. ಹೇಗೋ ನಿನ್ ಹತ್ರ ಇಷ್ಟೊಂದ್ ದುಡ್ಡು ಇರ್ಲಿಕ್ಕಿಲ್ಲ. 100 ಕೋಟಿ. ಇದನ್ನ ಕೇಳಿ ಹಾಲ್ ನಲ್ಲಿ ಕೂತಿದ್ದ ಎಲ್ರೂ ಬೆಚ್ಚಿ ಬಿದ್ರು. ಆಕ್ಷನ್ ಮ್ಯಾನೇಜರ್ ನಯನಾಳನ್ನ ನೋಡಿದ್ರು. ಅವಳು ಮುಂದಿನ ಬಿಡ್ ಹೇಳ್ಬೇಕು ಅಂದಾಗ ಅವಳ ಫೋನ್ ರಿಂಗ್ ಆಯ್ತು. ಫೋನ್ ನಲ್ಲಿ ಆ ವ್ಯಕ್ತಿ ಹೇಳಿದ ಮಾತನ್ನ ಕೇಳಿ ನಯನ ಆಕ್ಷನ್ ಮ್ಯಾನೇಜರ್ ಮುಂದೆ ಬಿಡುದಿಲ್ಲ ಅಂತ ಸನ್ನೆ ಮಾಡಿದ್ಲು. ಆಕ್ಷನ್ ಮ್ಯಾನೇಜರ್ ಟೇಬಲ್ ಮೇಲೆ ಹ್ಯಾಮರ್ ಬಡಿತಾ ಹೇಳಿದ್ರು, 100 ಕೋಟಿ 1 ಬಾರಿ, 100 ಕೋಟಿ 2 ಬಾರಿ, 100 ಕೋಟಿ 3 ಬಾರಿ. ಅಂಡ್ ಈ ಡೈಮಂಡ್ ನೆಕ್ಲೆಸ್ ಮಿಸ್ಟರ್
ಸಾಮ್ರಾಟ್. ಈ ಡೈಮಂಡ್ ನೆಕ್ಲೆಸ್ ಮಿಸ್ಟರ್ ಸಾಮ್ರಾಟ್ ಅವರಿಗೆ ನೀಡಿದ್ದೇವೆ. ಆಕ್ಷನ್ ಮ್ಯಾನೇಜರ್ ಮಾತನ್ನ ಕೇಳಿ ಹಾಲ್ ಫುಲ್ ಪಿಸು ಪಿಸು ಮಾತು ಶುರುವಾಯ್ತು. ಒಬ್ಬ ಬಿಕಾರಿಯಂತೆ ಕಾಣೋ ವ್ಯಕ್ತಿ 100 ಕೋಟಿ ಬಿಡ್ ಹೇಗ್ ಮಾಡ್ದ ಅಂತ ಯಾರಿಗೂ ತಮ್ಮ ಕಣ್ಗಳನ್ನ ನಂಬೋಕಾಗ್ತಾ ಇರ್ಲಿಲ್ಲ. ನೈನಾ ಸಾಮ್ರಾಟ್ ಬಳಿ ಬಂದು ನಿಗೂಢ ಸ್ಮೈಲ್ ಮಾಡ್ತಾ ಹೇಳಿದ್ಲು, ಕಂಗ್ರ್ಯಾಚುಲೇಷನ್ಸ್. ಇವತ್ತಿನ ತನಕ ನನ್ ಮುಂದೆ ಬಿಡ್ ಮಾಡೋ ತಾಕತ್ತು ಯಾರು ಮಾಡಿರ್ಲಿಲ್ಲ. ನೀನೇ ಫಸ್ಟ್ ಅಂಡ್ ಲಾಸ್ಟ್ ಆಗಿರ್ತೀಯ. ತಗೋ ನನ್ ಕಾರ್ಡ್, ನಾಳೆ ಆಫೀಸಿಗೆ ಬಾ ಅಂತ ಹೇಳಿ ನೈನಾ ತನ್ನ ಗಾರ್ಡ್ಸ್ ಜೊತೆ ಹೊರಟು ಹೋದ್ಲು. ಆಕ್ಷನ್ ಆದ್ಮೇಲೆ ಎಲ್ರು ಅವ್ರವ್ರ ಬಿಡ್ ನ ಮನಿ ಪೇ ಮಾಡೋಕೆ ಶುರು ಮಾಡಿದ್ರು. ಆಕ್ಷನ್ ಮ್ಯಾನೇಜರ್ ಸಾಮ್ರಾಟ್ ನ ಹೆಸರು ಕರೆದು ಪೇಮೆಂಟ್ ಮಾಡೋಕ್ ಹೇಳ್ತಾರೆ. ಸಮ್ರಾಟ್ ಸರ್, ನಿಮ್ಮ 100 ಕೋಟಿ ಪೇಮೆಂಟ್ ಮಾಡಿ. ಆಕ್ಷನ್ ಮ್ಯಾನೇಜರ್ ನ ಮಾತ್ ಕೇಳಿ ಸಾಮ್ರಾಟ್ ಬೆವ್ದ್ ಹೋದ. ಅವನು ತನ್ನ ಫೋನ್ ತೆಗೆದು ಯಾರಿಗೂ ಕಾಲ್ ಮಾಡ್ದ. ಡಯಲ್ ಮಾಡಿರೋ ನಂಬರ್ ವ್ಯಾಪ್ತಿ ಪ್ರದೇಶದಿಂದ ಹೊರಗಿದೆ. ನಂಬರ್ ಯು ಹ್ಯಾವ್ ಡಯಲ್ಡ್ ಇಸ್ ಔಟ್ ಆಫ್ ಕವರೇಜ್ ಏರಿಯಾ. ಮಿಸ್ಟರ್ ಸಾಮ್ರಾಟ್, ಬೇಗ ಪೇಮೆಂಟ್ ಮಾಡಿ, ಆಕ್ಷನ್ ಕ್ಲೋಸ್ ಮಾಡಬೇಕು. ಸಾಮ್ರಾಟ್ ಸ್ಲೋಲಿ ಆಕ್ಷನ್ ಹತ್ರ ಬರ್ತಾನೆ. ಪಕ್ಕದಲ್ಲಿದ್ದ ಟೇಬಲ್ ನಲ್ಲಿ ಒಂದು ಗ್ಲಾಸ್ ಬಾಕ್ಸ್ ನಲ್ಲಿ 6 ಡೈಮಂಡ್ ಕಲ್ಲಿನ ನೆಕ್ಲೆಸ್ ಇಟ್ಟಿದ್ರು. ಸಾಮ್ರಾಟ್ ಅದನ್ನ ಒಮ್ಮೆ ನೋಡಿ ಆಕ್ಷನ್ ಮ್ಯಾನೇಜರ್ ಹತ್ರ ಹೇಳ್ತಾನೆ, ಐ ಆಮ್ ಸಾರಿ. ಸಡನ್ ಆಗಿ ಹಾಲ್ ನಲ್ಲಿದ್ದ ಲೈಟ್ ಆಫ್ ಆಗುತ್ತೆ ಅಂಡ್ ಜನರು ಕೂಗಾಡೋಕೆ ಶುರು ಮಾಡ್ತಾರೆ. ಈ ಲೈಟ್ಗೆ ಏನಾಯ್ತು? ಯಾರಾದ್ರೂ ಚೆಕ್ ಮಾಡಿ ಪ್ಲೀಸ್. ಸಡನ್ ಆಗಿ ಲೈಟ್ ವಾಪಸ್ ಬರುತ್ತೆ ಅಂಡ್ ಆಕ್ಷನ್ ಮ್ಯಾನೇಜರ್ ಬೆಚ್ಚಿ ಬೀಳ್ತಾರೆ. ಗ್ಲಾಸ್ ಬಾಕ್ಸ್ ನಿಂದ ಡೈಮಂಡ್ ನೆಕ್ಲೆಸ್ ಕಾಣೆ ಆಗಿತ್ತು ಅಂಡ್ ಮುಂದಿದ್ದ ಸಾಮ್ರಾಟ್ ಕೂಡ ಕಾಣೆ ಆಗಿದ್ದ. ಇಮಿಡಿಯೇಟ್ಲಿ ಸೈರನ್ ರಿಂಗ್ ಆಯ್ತು ಅಂಡ್ ಸೆಕ್ಯೂರಿಟಿ ಟೀಮ್ ಸಾಮ್ರಾಟ್ ನ ಹುಡ್ಕೋಕೆ ಆಚೀಚೆ ಓಡಾಡೋಕೆ ಶುರು ಮಾಡಿದ್ರು. ಆಗ ಆಕ್ಷನ್ ಮ್ಯಾನೇಜರ್ ಕಣ್ಣು ಗ್ಲಾಸ್ ಬಾಕ್ಸ್ ಒಳಗಿದ್ದ ಒಂದು ಕಾರ್ಡ್ ಮೇಲ್ ಬೀಳುತ್ತೆ. ಅದನ್ನ ತೆಗೆದು ಅದರಲ್ಲಿದ್ದ ಹೆಸರು ಓದಿದ ಮ್ಯಾನೇಜರ್ ಕೈಕಾಲು ನಡುಗೋಕ್ ಶುರುವಾಗುತ್ತೆ. ಟೈಗರ್ ಹೆಸರಿನ ನಿಗೂಢ ಸತ್ಯ ಏನು? ಸಾಮ್ರಾಟ್ ಎಲ್ರ ಕೈಯಿಂದ ತಪ್ಪಿಸ್ಕೊಳ್ತಾನ? ಸಾಮ್ರಾಟ್ ಹಾಗೂ ಅಕ್ರಮ್ ನಡುವಿನ ಸಂಬಂಧ ಏನು? ಡೈಮಂಡ್ ನೆಕ್ಲೆಸ್ ಹೇಗೆ ಸಾಮ್ರಾಟ್ ನ ತಂದೆಯನ್ನ ಕೊಂದೋರ್ ಕಡೆ ಅವನನ್ನ ಕರ್ಕೊಂಡ್ ಹೋಗುತ್ತೆ? ಆಕ್ಷನ್ ನಡೆಯೋ ವೇಳೆ ನೈನಾಗೆ ಬಂದ ಕಾಲ್ ಯಾರ್ದು? ಅದರಿಂದ ಅವಳು ಯಾಕೆ ಬಿಡ್ ಮಾಡೋದನ್ನ ನಿಲ್ಸಿದ್ಲು? ಸಾಮ್ರಾಟ್ ತನ್ನ ರಿಯಲ್ ಐಡೆಂಟಿಟಿ ಯಾಕೆ ಹೈಡ್ ಮಾಡ್ತಿದ್ದಾನೆ? ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.